ಹಾಯ್ ಈ ಒಂದು ವಿಡಿಯೋದಲ್ಲಿ ನಾನೇನು ತಿಳಿಸ್ಕೊಡ್ತೀನಪ್ಪ ಅಂತ ಹೇಳಿದ್ರೆ ಸಸ್ಯಗಳು ಮತ್ತು ಅವು ಬೆಳೆಯುವಂತಹ ಪ್ರದೇಶಗಳು ಅಂದರೆ ಯಾವ ಯಾವ ಪ್ರದೇಶದಲ್ಲಿ ಯಾವ ಯಾವ ರೀತಿಯಾದಂತಹ ಸಸ್ಯಗಳು ಬೆಳೆಯುತ್ತವೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಫಸ್ಟು ನೀರಿನಲ್ಲಿ ಬೆಳೀತಕ್ಕಂಥ ಸಸ್ಯಗಳು ಅಂದರೆ ತಾವರೆ ಹೂವು ಲೋಟಸ್ ಇರುತ್ತಲ್ಲ, ಅದನ್ನು ಯಾವ ರೀತಿ ಕರಿತೀವಪ್ಪ ಅಂತಂದರೆ ಹೈಡ್ರೋಫೈಟ್ಸ್ ಅಂತ ಕರಿತಾ ಹೋಗ್ತೀವಿ. ನೀರಿನಲ್ಲಿ ಬೆಳೆಯುವ ಸಸ್ಯಗಳಿಗೆ ಇನ್ಕ್ಲೂಡಿಂಗ್ ತಾವರೆ ಇದನ್ನೆಲ್ಲ ಏನಂತ ಕರಿತೀವಿ ನಾವು ಹೈಡ್ರೋಫೈಟ್ಸ್ ಅಂತ ಕರಿತೀವಿ. ಹಾಗೆಯೇ ಮರುಭೂಮಿಯಲ್ಲಿ ಬೆಳೆಯುವಂತಹ ಸಸ್ಯಗಳು ಇದಕ್ಕೆ ನಾವು ಕ್ಸಿರೋಫೈಟ್ಸ್ ಅಂತ ಕರಿತೀವಿ. ಪಾಪಸ್ಕಳಿ ಬೆಳೆಯುತ್ತಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ, ಮರುಭೂಮಿನಲ್ಲಿ ಬೆಳೀತಕ್ಕಂಥ ಸಸ್ಯ ಅಂತೀವಿ, ಅದನ್ನು ನಾವು ಕ್ಸಿರೋಫೈಟ್ಸ್ ಅಂತ ಕರಿತೀವಿ. ಹಾಗೆಯೇ ಸಸ್ಯಗಳ ಮೇಲೆ ಬೆಳೆಯುವಂತಹ ಸಸ್ಯಗಳು ಅಂದರೆ ಒಂದು ಸಸ್ಯ ಬೆಳೆದಿರುತ್ತೆ, ಅದರ ಮೇಲೆ ಇನ್ನೊಂದು ಸಸ್ಯ ಬೆಳೆಯುತ್ತಲ್ಲ ಅದನ್ನು ನಾವೇನಂತ ಕರಿತೀವಿ ಆರ್ಕಿಡ್ಸ್ ಅಂತ ಕರಿತೀವಿ. ಈ ಒಂದು ಆರ್ಕಿಡ್ಸು ಯಾವ ಒಂದು ಪ್ರದೇಶದಲ್ಲಿ ಬೆಳೆಯುತ್ತಪ್ಪ ಅಂತ ಹೇಳಿದ್ರೆ ಎಪಿಟೈಟ್ಸ್ ಅನ್ನೋ ಒಂದು ಪ್ರದೇಶದಲ್ಲಿ ಬೆಳೀತಾ ಹೋಗುತ್ತೆ. ಎಪಿಫೈಟ್ಸ್ ಅನ್ನೋ ಒಂದು ಪ್ರದೇಶದಲ್ಲಿ ಬೆಳೀತಾ ಹೋಗುತ್ತೆ. ಹಾಗೆಯೇ ಬಂಡೆಗಳ ಮೇಲೆ ಬೆಳೆಯುವಂತಹ ಸಸ್ಯಗಳನ್ನು ನಾವೇನಂತ ಕರಿತೀವಿ ಲಿಥೋಫೈಟ್ಸ್ ಅಂತ ಕರಿತೀವಿ. ಹಾಗೆಯೇ ಆಮ್ಲೀಯ ಮಣ್ಣಿನಲ್ಲಿ ಬೆಳೆಯುವಂತಹ ಸಸ್ಯಗಳನ್ನು ನಾವು ಆಕ್ಸಿಲೋಫೈಟ್ಸ್ ಅಂತ ಕರಿತೀವಿ. ಕಟ್ಟಿಗೆಯ ಮೇಲೆ ಬೆಳೀತಕ್ಕಂಥ ಸಸ್ಯಗಳು ಅಂದರೆ ಒಂದು ಮರದ ದಿನ್ನಿ ಅಥವಾ ಒಂದು ಕಡ್ಡಿ ಇದ್ರ ಮೇಲೆಲ್ಲ ಬೆಳೀತಾವಲ್ವ ಸಸ್ಯಗಳು, ಇವುಗಳನ್ನು ನಾವೇನಂತ ಕರಿತೀವಿ ಸ್ಕ್ಲೀರಿಯೋಫೈಟ್ಸ್ ಅಂತ ಕರಿತೀವಿ. ಹಾಗೆಯೇ ಜೌಗು ಪ್ರದೇಶದಲ್ಲಿ ಬೆಳೀತಕ್ಕಂಥ ಸಸ್ಯಗಳನ್ನು ನಾವು ಹಲೋಫೈಟ್ಸ್ ಅಂತ ಕರಿತಾ ಹೋಗ್ತೀವಿ. ಮರಳಿನಲ್ಲಿ ಬೆಳೀತಕ್ಕಂತಹ ಸಸ್ಯಗಳನ್ನು ಸ್ಯಾಮೋಫೈಟ್ಸ್ ಅಂತ ಕರಿತೀವಿ. ಹಾಗೆಯೇ ಹುಲ್ಲುಗಾವಲಿನಲ್ಲಿ ಬೆಳೀತಕ್ಕಂಥ ಸಸ್ಯಗಳನ್ನು ನಾವು ಹೆರಿಮೋಫೈಟ್ಸ್ ಅಂತ ಕರಿತಾ ಹೋಗ್ತೀವಿ. ಮಣ್ಣಿನಲ್ಲಿ ಬೆಳೀತಕ್ಕಂಥ ಸಸ್ಯಗಳನ್ನು ನಾವು ಜಿಯೋಫೈಟ್ಸ್ ಆ್ಯಸ್ ಯೂಶುವಲಿ ಹಾಗೆ ಕರೆಯೋದು. ಹಾಗೆಯೇ ಲವಣಾಂಶವಿರತಕ್ಕಂತಹ ಸಾಲ್ಟಿ ನೇಚರಲ್ಲಿ ಬೆಳೀತಕ್ಕಂಥ ಸಸ್ಯಗಳನ್ನು ನಾವು ಹಾಲೋಫೈಟ್ಸ್ ಅಂತ ಕರಿತೀವಿ. ಹಾಗೆಯೇ ಕೊಳೆಯುತ್ತಿರ್ತಕ್ಕಂತಹ ವಸ್ತುಗಳ ಮೇಲೆ ಬೆಳೆಯತಕ್ಕಂಥ ಸಸ್ಯಗಳನ್ನು ನಾವು ಸ್ಯಾಫ್ರೋಫೈಟ್ಸ್ ಅಂತ ಕರಿತಾ ಹೋಗ್ತೀವಿ. ಇದಿಷ್ಟು ನಿಮಗೆ ಸಸ್ಯಗಳ ಬೆಳೀತಕ್ಕಂಥ ಪ್ರದೇಶದ ಮೇಲೆ ವರ್ಗೀಕರಣವನ್ನು ಮಾಡಿರ್ತಕ್ಕಂಥ ಒಂದು ಇನ್ಫಾರ್ಮೇಷನು. ಹಾಗೆಯೇ ನಾವು ಮುಂದಿನ ಸಸ್ಯಗಳ ಬಗ್ಗೆ ಮಾತಾಡ್ತಿರೋದ್ರಿಂದ ಅದ್ರದ್ದು ಸ್ವಲ್ಪ ಎಕ್ಸ್ಟೆಂಡೆಡ್ ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತೀವಿ. ಸಸ್ಯಗಳ ಬೆಳವಣಿಗೆಗೆ ಯಾವ ಹಾರ್ಮೋನ್ ಸಹಾಯ ಮಾಡುತ್ತಪ್ಪ ಅಂತ ಹೇಳಿದ್ರೆ ಆಕ್ಸಿನ್ ಅನ್ನೋ ಒಂದು ಹಾರ್ಮೋನ್ ಸಹಾಯ ಮಾಡುತ್ತೆ. ಹಾಗೆಯೇ ಆಬ್ಸಿಕ್ ಆಮ್ಲದ ಹಾರ್ಮೋನುಗಳು ಎಲ್ಲಿರ್ತಾವಪ್ಪ ಅಂತ ಅಂದರೆ ಸಸ್ಯದ ಮೊಗ್ಗುಗಳಲ್ಲಿ ಕಂಡುಬರ್ತಕ್ಕಂಥ ಹಾರ್ಮೋನ್ ಯಾವುದಪ್ಪ ಅಂದರೆ ಆಬ್ಸಿಕ್ ಆ್ಯಸಿಡ್ ಹಾರ್ಮೋನು. ಅಬ್ಸಿಕ್ ಆ್ಯಸಿಡ್ ಹಾರ್ಮೋನ್ ಇಲ್ಲಿ ಕಂಡು ಬರುತ್ತಪ್ಪ ಅಂದರೆ ಸಸ್ಯದ ಮೊಗ್ಗುಗಳಲ್ಲಿ ಕಂಡುಬರುತ್ತೆ. ಹಾಗೆಯೇ ಸಸ್ಯಗಳು ಸೆಲ್ ಡಿವಿಷನ್ ಮಾಡ್ತಾವಲ್ವ, ಕೋಶ ವಿಭಜನೆ ಮಾಡುತ್ತಲ್ವ, ಈ ಒಂದು ಕೋಶ ವಿಭಜನೆಗೆ ಹೆಲ್ಪ್ ಮಾಡ್ತಕ್ಕಂಥ ಹಾರ್ಮೋನ್ ಯಾವುದಪ್ಪ ಅಂದರೆ ಸೈಟೋಕೈನಿನ್ ಅನ್ನೋ ಒಂದು ಹಾರ್ಮೋನು ಸಸ್ಯಗಳ ಕೋಶ ವಿಭಜನೆಯ ಸಂದರ್ಭದಲ್ಲಿ ಹೆಲ್ಪ್ ಮಾಡುತ್ತೆ. ಉಂಟಾಗುತ್ತೆ ಯಾವುದು ಸೈಟೋಕೈನಿನ್. ಹಾಗೆಯೇ ಈ ಒಂದು ಸಸ್ಯದ ಹಣ್ಣುಗಳು ಸಸ್ಯಗಳ ಹಣ್ಣುಗಳು ಮಾಗಲು ಹಣ್ಣಾಗಲು ಯಾವ ರೀತಿಯಾದಂಥ ಹಾರ್ಮೋನು ಹೆಲ್ಪ್ ಮಾಡುತ್ತಪ್ಪ ಅಂದರೆ ಈಥಲಿನ್ ಎಂಬತಕ್ಕಂಥ ಒಂದು ಹಾರ್ಮೋನ್ ಏನು ಮಾಡುತ್ತೆ ಹಣ್ಣುಗಳು ಮಾಗಲು ಸಹಾಯ ಮಾಡುತ್ತೆ. ಹಾಗೆಯೇ ಇದು ಸಸ್ಯಗಳ ಸೀಡ್ಸ್ ಬರುತ್ತಲ್ಲ ಅದು ಮೊಳಕೆಯೊಡೆಯಲು ಯಾವ ಹಾರ್ಮೋನ್ ಸಹಾಯ ಮಾಡುತ್ತಪ್ಪ ಅಂತ ಹೇಳಿದ್ರೆ ಗಿಬ್ಬರ್ಲಿನ್ ಹಾರ್ಮೋನಿನ ಕಾರ್ಯ ಏನು ಅಂತ ಹೇಳಿದ್ರೆ ಸಸ್ಯಗಳು ಸೀಡ್ಸ್ಗಳು ಮೊಳಕೆ ಹೊಡೆಯೋದಕ್ಕೆ ಏನಾಗ್ತಾ ಹೋಗುತ್ತೆ ಸಹಾಯವನ್ನು ಮಾಡ್ತಾ ಹೋಗುತ್ತೆ. ಒಂದು ಕಡೆಯಿಂದ ನೀಟಾಗಿ ಹೇಳ್ತೀನಿ. ಆಕ್ಸಿನ್ ಹಾರ್ಮೋನ್ ಏನು ಮಾಡ್ತಾ ಹೋಗುತ್ತೆ ಸಸ್ಯಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಆಬ್ಸಿಕ್ ಆ್ಯಸಿಡ್ ಹಾರ್ಮೋನ್ ಏನು ಮಾಡುತ್ತೆ ಮೊಗ್ಗುಗಳನ್ನು ಸಂರಕ್ಷಿಸುತ್ತೆ. ಸೈಟೋಕೈನಿನ್ ಸೆಲ್ ಡಿವಿಷನಲ್ಲಿ ಹೆಲ್ಪ್ ಮಾಡುತ್ತೆ. ಇಥಲಿನ್ ಹಾರ್ಮೋನು ಇಥಲಿನ್ ಏನು ಮಾಡ್ತಾ ಹೋಗುತ್ತೆ ಹಣ್ಣುಗಳು ಮಾಗಲು ಸಹಾಯ ಮಾಡ್ತಾ ಹೋಗುತ್ತೆ. ಹಾಗೆಯೇ ಗಿಬ್ಬರ್ಲಿನ್ ಅನ್ನೋ ಒಂದು ಹಾರ್ಮೋನ್ ಏನು ಮಾಡುತ್ತೆ ಸಸ್ಯಗಳ ಮೊಳಕೆ ಹೊಡೆಯಲು ಸಹಾಯ ಮಾಡುತ್ತೆ. ಇಥಲಿನ್ ಹಾರ್ಮೋನ್ ಅಲ್ಲ, ಹಣ್ಣುಗಳು ಮಾಗಲು ಸಹಾಯ ಮಾಡ್ತಕ್ಕಂಥ ಒಂದು ಅಂಶ ಯಾವುದು ಇಥಲಿನ್. ಸೊ ಇದಾಗಿತ್ತು ಈ ಒಂದು ವಿಡಿಯೋದ ಇಂಪಾರ್ಟೆನ್ಸು. ಸೊ ಇದು ಕೂಡ ನಿಮಗೆ ವೆರಿ ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕೇಳ್ತಾನೆ. ಸೊ ನೋಡ್ಕೊಳ್ಳಿ.